ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಎಷ್ಟೊಂದು ಬದಲಾವಣೆ ನೋಡ್ರಿ. 75 ವರ್ಷಗಳಲ್ಲಿ ಹಿಂದುತ್ವದ ಪುನರುಜ್ಜೀವನದ, ಹಿಂದುತ್ವದ ಕಾಯಕಲ್ಪದ, ಹಿಂದುತ್ವದ ವಿಜಯದುಂದುಭಿಯ ಮತ್ತೊಂದು ಹೊಸ ಶಕೆ ಪ್ರಾರಂಭವಾದ ಗಳಿಗೆಯಲ್ಲಿ ಇವತ್ತು ನಾವು ಇದಕ್ಕೆ ಸಾಕ್ಷಿಯಾಗಿ ನಿಂತಿದ್ದೇವೆ. ನಿನ್ನೆ ಭಾನುವಾರ ದಿವಸ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿದ್ದರು. ಗುಜರಾತ್ನಲ್ಲಿ ಶೌರ್ಯ ಯಾತ್ರೆಯನ್ನು ಮಾಡ್ತಾಯಿದ್ರು. ಸೋಮನಾಥ್ ಸ್ವಾಭಿಮಾನ ಪರ್ವದಲ್ಲಿ ಪಾಲ್ಗೊಂಡಿದ್ದರು. ಕೈಯಲ್ಲಿ ಡಮರುಗಳನ್ನು ಹಿಡಿದವರು ಬಾರಿಸುವಾಗ ನಿಜಕ್ಕೂ ಹೇಳ್ತೇನೆ, ನನಗೆ ರೋಮಾಂಚನ ಆಗೋಯಿತು. ಭಾರತ ದೇಶದಲ್ಲಿ ಈ ದಿವಸವು ಬರುತ್ತಾ ಅಂತ ನಾವೆಲ್ಲ ಊಹಾತೀತವಾದಂಥ, ಕಲ್ಪನಾತೀತವಾದ ದಿನಗಳನ್ನು ಕಂಡಂಥವ್ರು. ಈಗ ಅದೇ ಭಾರತ ದೇಶದಲ್ಲಿ, ಅದೇ ಸಂವಿಧಾನದ ಅಡಿಯಲ್ಲಿ, ಅದೇ ದೇಶದ ಪ್ರಧಾನಿ ಯಾವ ದೇಗುಲಕ್ಕೆ ಜವಾಹರ್ಲಾಲ್ ನೆಹರು ಅವರು ಹೋಗಬೇಡ ಅಂತ ಹೇಳಿದ್ರು, ಅದೇ ದೇವಸ್ಥಾನದ ವಿಜಯ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ, ಶೌರ್ಯ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ, ಸ್ವಾಭಿಮಾನ ಪರ್ವವನ್ನು ಪುನರುತ್ಥಾನ ಮಾಡ್ತಾರೆ. ಎಂಥ ಅಮೃತಗಳಿಗೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಒಂದು ದೇಗುಲ ಇನ್ನಿಲ್ಲದ ಹಾಗೆ ಮೊಘಲರಿಂದ ನಾಶ ಆಗಿ ಪದೇ ಪದೇ ಅದರ ಮೇಲೆ ದಾಳಿಯಾಗಿ ಪ್ರತಿ ಬಾರಿಯೂ ಕೂಡ ಅದನ್ನು ಜೀರ್ಣೋದ್ಧಾರ ಮಾಡಿ ಪ್ರತಿ ಬಾರಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಒದ್ದಾಡಿದಂಥ ಶಕೆಯನ್ನು ಈ ದೇಶ ಕಂಡಿದೆ. ಅದಾದ ಮೇಲೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅದೇ ದೇಗುಲವನ್ನು ಉದ್ಘಾಟನೆ ಮಾಡಲಿಕ್ಕೆ ವಿಘ್ನ ಮಾಡಿದಂಥ ಪ್ರಧಾನಿಯನ್ನು ಕಂಡಿದೆ. ಆದರೆ ಈಗ ಸಂದರ್ಭ ಹೇಗೆ ಬಂದಿದೆ ಅಂದರೆ, ಯಾವ ಮೊಘಲರು ನಮ್ಮನ್ನು ಆ ರೀತಿ ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿದರು, ನಮ್ಮ ಪರಂಪರೆಯ ಮೇಲೆ ದಾಳಿ ಮಾಡಿದರು, ಅದನ್ನು ಪುನರ್ ನೆನಪಿಸಲಿಕ್ಕಾಗಿ ಮತ್ತು ಈಗಿರುವಂಥ ಶಕೆಯನ್ನು ಜನರಿಗೆ ತೋರಿಸಲಿಕ್ಕಾಗಿ ಮಾಡಿದಂಥ ಯಾತ್ರೆ ಇದೆಯಲ್ಲ, ಇದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ನಿಮಗೆ ಗೊತ್ತು, 1951 ಮೇ 11ನೇ ತಾರೀಕು ಅದರ ಉದ್ಘಾಟನೆ ಆಗಬೇಕಾಗಿತ್ತು. ಆವಾಗ ಸ್ವಾತಂತ್ರ್ಯ ಬಂದು ಅದೇ 4 ವರ್ಷ ಆಗಿತ್ತು, 3.5 ವರ್ಷ. ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಹೇಳ್ತಾರೆ, ಗುಜರಾತಿನ ಸೋಮನಾಥ ದೇವಸ್ಥಾನ ಇದೆಯಲ್ಲ, ನಮ್ಮ ಜ್ಯೋತಿರ್ಲಿಂಗಗಳಲ್ಲಿ ಒಂದದು. ಅದು ನಮ್ಮ ಆತ್ಮಗೌರವದ ಸಂಕೇತ, ನಮ್ಮ ಸಂಸ್ಕೃತಿಯ ಸಂಕೇತ, ನಮ್ಮ ಪರಂಪರೆಯ ಸಂಕೇತ. ಇದನ್ನು ನಾವು ಪುನರ್ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದರೆ ನಮ್ಮ ಹೊಸ ಶಕೆ, ಹೊಸ ದೇಶ ಅಂತ ಕಾಣುವುದು ಹೇಗೆ? ನಾವು ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ಆಸ್ಥೆಯಿಂದ ಈ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಅದಕ್ಕೆ ಸರ್ಕಾರದ ಬೊಕ್ಕಸದಿಂದ ಒಂದೇ ಒಂದು ಚಿಕ್ಕಾಸನ್ನು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಒಂದೇ ₹1 ನಿಮ್ಮ ಖಜಾನೆ ದುಡ್ಡೇ ಬೇಡ. ಈ ದೇಶದ ಭಕ್ತರು ಯಾವ ಮಟ್ಟಿನ ಉದಾರಿಗಳು, ಯಾವ ಮಟ್ಟಿನ ಶ್ರೀಮಂತರು ಅಂದರೆ, ಈ ದೇಶದ ಬೊಕ್ಕಸ ಎಷ್ಟಿದೆ ಅದರ 100 ಪಟ್ಟು ದುಡ್ಡನ್ನು ದೇವ್ರಿಗೋಸ್ಕರ ತಂದು ಎದುರುಗಡೆ ಎಸೆಯುವಂಥ ಜನ ನಮ್ಮವರು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಜ್ಯೋತಿರ್ಲಿಂಗ ಏನಿದೆಯಲ್ಲ, ಗುಜರಾತಿನ ಸೋಮನಾಥ್, ಅದರ ಪುನರ್ ಪ್ರತಿಷ್ಠಾಪನೆಗೆ ವ್ಯವಸ್ಥೆ ಆಗತ್ತೆ, ಕಾಯಕಲ್ಪ ಆಗತ್ತೆ, ಜೀರ್ಣೋದ್ಧಾರ ಆಗತ್ತೆ. ಯಾವ ಮೊಹಮ್ಮದ್ ಘಜ್ನಿ ಅದನ್ನು ಇನ್ನಿಲ್ಲದ ಹಾಗೆ ನಾಶ ಮಾಡಬೇಕು ಅಂತ ಕಂಕಣ ತೊಟ್ಟು ಹಾಳು ಮಾಡಿರ್ತಾನೋ, ಅದನ್ನು ಮತ್ತೆ ಹೊಸ ಸ್ವರೂಪದೊಂದಿಗೆ ಸಾದೃಶ ಸ್ವರೂಪ ಆಗುವ ಹಾಗೆ ಮಾಡಲಾಗತ್ತೆ. ಆಹ್ವಾನ ಹೋಗುತ್ತೆ. ಮೊದಲನೇದಾಗಿ ಇದನ್ನು ಮಾಡಲಿಕ್ಕೆ ತಯಾರಿರುವುದಿಲ್ಲ ಜವಾಹರ್ಲಾಲ್ ನೆಹರು. ಅದಾದ ಮೇಲೆ ಅದನ್ನು ಉದ್ಘಾಟನೆ ಮಾಡುವ ಸಂದರ್ಭ ಬರುತ್ತೆ. ಆವಾಗ ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇನ್ನಿಲ್ಲದ ಹಾಗೆ ಉತ್ಸುಕರಾಗಿರ್ತಾರೆ, ಉಮೇದ್ನಲ್ಲಿರ್ತಾರೆ, ನಾನೇ ಹೋಗಿ ಉದ್ಘಾಟನೆ ಮಾಡ್ತೀನಿ. ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಇದೊಂದು ಸೆಕ್ಯುಲರ್ ದೇಶ, ಧರ್ಮ ನಿರಪೇಕ್ಷ ರಾಷ್ಟ್ರ, ನೀವೊಂದು ಹಿಂದೂ ದೇವಸ್ಥಾನದ ಉದ್ಘಾಟನೆ ಹೋಗಿಬಿಟ್ರೆ ಜನ ಏನು ಅನ್ಕೋತಾರೆ, ನೀವು ಹಂಗೆ ಹೋಗೋ ಹಂಗಿಲ್ಲ ಅಂತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಅವರು ಅಂತ ಗಟ್ಟಿಗಾನೆ. ಅವ್ರು ಹೇಳ್ತಾರೆ, ನೋಡಿ, ನಾನು ಈ ದೇಶದ ರಾಷ್ಟ್ರಪತಿಯಾಗಿ ಹೋಗ್ತಾ ಇಲ್ಲ, ಈ ದೇಶದ ಶ್ರದ್ಧಾಳುವಾಗಿ ಹೋಗ್ತಾ ಇದ್ದೀನಿ, ನಾನು ಒಬ್ಬ ಭಕ್ತನಾಗಿ ಹೋಗ್ತಾ ಇದ್ದೀನಿ, ಒಬ್ಬ ದೇಶದ ನಾಗರಿಕನಾಗಿ ಹೋಗ್ತೀನಿ, ನಂಗೆ ರಾಷ್ಟ್ರಪತಿ ಪದವಿನೇ ಬೇಕಾಗಿಲ್ಲ, ಒಬ್ಬ ಭಕ್ತನಾಗಿ ಹೋಗ್ತೀನಿ, ನೀವು ಏನು ಮಾಡ್ಕೋತೀರಿ ಮಾಡ್ಕೊಳ್ರಿ ಅಂತ. ಸಾಧ್ಯವೇ ಇಲ್ಲ ನೀವು ಹೋಗಲಿಕ್ಕೆ ಅಂತ ಜವಾಹರ್ಲಾಲ್ ನೆಹರು ಹೇಳ್ತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಸಂದರ್ಭ ಬಂದರೆ ನನ್ನ ಪದವಿಯನ್ನು ಇದಕ್ಕೋಸ್ಕರ ನಾನು ತ್ಯಾಗ ಮಾಡಬಲ್ಲೆ, ಆದರೆ ಸೋಮನಾಥ್ ಹೋಗುವುದನ್ನು ನೀವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮ ಪ್ರಸಾರ ಆಗುವುದನ್ನು, ಜನರಿಗೆ ಮುಟ್ಟುವುದನ್ನು, ಸುದ್ದಿ ಆಗುವುದನ್ನು ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರು ತಡೀತಾರೆ. ಎಲ್ಲಿಯೂ ಇದು ಪ್ರಚಾರಕ್ಕೆ ಹೋಗಬಾರ್ದು ಅಂತ. ಮೇ 11, 1951 ಇದು ಭವ್ಯವಾದಂಥ ಲೋಕಾರ್ಪಣೆಯಾಗತ್ತೆ. ನೋಡಿ ಹೇಗಿದೆ ಇತಿಹಾಸ ನೋಡಬೇಕು ನಾವು. ಇತಿಹಾಸ ಇಲ್ಲದೆ
ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಬಗ್ಗೆ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ಇತಿಹಾಸವನ್ನು ತಿಳಿಯಲಾರದೆ, ಇತಿಹಾಸವನ್ನು ಅರಿಯಲಾರದೆ, ಇತಿಹಾಸವನ್ನು ಮನನ ಮಾಡಿಕೊಳ್ಳಲಾರದೆ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೇ ಬರೆದ ಸಂವಿಧಾನದ ಅಡಿಯಲ್ಲಿ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರು ಇತಿಹಾಸವನ್ನು ಮುಚ್ಚಿ ಹಾಕಬೇಕು, ಮೊಹಮ್ಮದ್ ಘಜನಿ ಕೆಡವಿದ್ದಾನೆ ಅಂದ್ಬಿಟ್ರೆ ಈ ದೇಶದ ಮುಸಲ್ಮಾನರಿಗೆ ಬೇಜಾರಾಗ್ಬಿಡತ್ತೆ, ಮೊಹಮ್ಮದ್ ಘಜನಿ ಕೆಡವಿರುವಂಥ ದೇವಸ್ಥಾನವನ್ನು ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿದರೆ ಧರ್ಮ ನಿರಪೇಕ್ಷತೆಗೆ ಅಡ್ಡಿ ಆಗತ್ತೆ ಅಂತ ಕತೆ ಹೇಳಿದ್ರು ಅವರು. ಬಾಬು ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿಬಿಟ್ರು. ಈಗ ನರೇಂದ್ರ ಮೋದಿಯವರು ನಿನ್ನೆ ಭಾನುವಾರ ಅದೇ ದೇಗುಲಕ್ಕೆ 1000 ವರ್ಷಗಳ ನಂತರ, ಯಾವ ದಾಳಿಯ ನಂತರ ಮಾಡಿದ್ರಲ್ಲ ಅದರ ನಂತರ 1000 ವರ್ಷಗಳು ಗತಿಸಿರುವಂಥ ಸಂದರ್ಭವನ್ನು ಜ್ಞಾಪಿಸಿಕೊಳ್ತಾ ಇತಿಹಾಸವನ್ನು ಮತ್ತೆ ನೆನಪಿಗೆ ತಂದುಕೊಟ್ಟು ಮುಂದಿನ ಇತಿಹಾಸ ರಚನೆಗೆ 108 ಕುದುರೆಗಳ ಸಮ್ಮುಖದಲ್ಲಿ 108 ಅಶ್ವಗಳು, ಸುಮ್ಮನೆ ಕಲ್ಪನೆ ಮಾಡಿ ಹೆಂಗಿರ್ತಂತೇಳಿ, ಎದುರುಗಡೆ ಅರ್ಚಕರ ದಂಡು, ಕೈಯಲ್ಲಿ ಡಮರುಗ, ಸ್ವತಃ ಶಿವ ಸಾಕ್ಷಾತ್ ಕೈಲಾಸದಿಂದ ಭೂಮಿಗೆ ಬಂದಿದ್ದಾನೆ ಅನ್ನಿಸುವಂಥ ರುದ್ರ ರಮಣೀಯ ಸನ್ನಿವೇಶ, ಹಿಂದ್ಗಡೆ ಈ ದೇಶದ ಪ್ರಧಾನಿ ಭಾರತದ ಪೋಷಾಕಿನಲ್ಲಿ ನರೇಂದ್ರ ಮೋದಿಯವರು ಯಾವ ರೀತಿ ಹುರುಪಿಕೊಂಡಿದ್ದರು ಅಂದರೆ, ಎಂಥ ಉಮೇದಿತ್ತಂದರೆ ಒಬ್ಬ ಪುರೋಹಿತನ ಕೈಯಲ್ಲಿದ್ದಂಥ ಡಮರುವನ್ನು ಕಿತ್ಕೊಂಡು ತಾವೇ ಬಾರಿಸ್ಲಿಕ್ಕೆ ಶುರು ಮಾಡ್ತಾರೆ. ಸಾಧ್ಯವಾದರೆ ಯೂಟ್ಯೂಬ್ನಲ್ಲಿ ಈ ಸನ್ನಿವೇಶವನ್ನು ತಾವು ನೋಡಬೇಕು. ಯಾಕೆ ಈ ಘಟನೆಯನ್ನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು ಉತ್ಸುಕತೆ ಅಂದರೆ ನಮಗೆ ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂತಂದರೆ, ನಮ್ಮ ಮೇಲೆ ಆಗುವಂಥ ದಾಳಿಯನ್ನು ನಾವು ಬಹಳ ಬೇಗ ಮರ್ತು ಬಿಡ್ತೀವಿ ಮತ್ತು ಈಗಿರುವ ವಾಸ್ತವವೇ ನಿಜ, ಹಿಂದಾಗಿದ್ದೆಲ್ಲ ಸುಳ್ಳು ಅಂತ ನಮಗೆ ನಾವೇ ವಿಭ್ರಮಿತರಾಗಿಬಿಡ್ತೀವಿ. ಉದಾಹರಣೆಗೆ ಹೇಳ್ತೇನೆ, ಜನವರಿ 22, 2024 ಈ ದೇಶದಲ್ಲಿ ಪ್ರಾಣ ಪ್ರತಿಷ್ಠೆ ಆಯಿತು. ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ. ನೀವು ಅಯೋಧ್ಯೆಗೆ ಜೀವನದಲ್ಲಿ ಸಾಧ್ಯ ಆದರೂ ಒಂದು ಸಲ ಆದರೂ ಹೋಗಿ ಬರಲೇಬೇಕು. ಅಂಥ ಭವ್ಯ ದೇಗುಲವನ್ನು, ಅಂಥ ಒಂದು ದಿವ್ಯವಾದಂಥ ಸನ್ನಿಧಾನವನ್ನು ನೀವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾಕ್ಷಾತ್ ಸ್ವರ್ಗ ಭೂಮಿಯ ಮೇಲೆ ಅವತರಿಸಿದರೆ ಹೇಗಿರುತ್ತೆ ಅಷ್ಟು ರಮಣೀಯವಾದಂಥದ್ದು, ರಮ್ಯವಾದಂಥದ್ದು, ದಿವ್ಯವಾದಂಥ ಜಾಗ ಅದು. ಅಂಥದ್ದೊಂದು ಊಹಾತೀತವಾದ ಕಲ್ಪನೆಗೆ ನಿಲುಕಲಾರದಂಥದ್ದನ್ನು ಸಾಕ್ಷೀಕರಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಆದರೆ ಮುಂದೆ ಚುನಾವಣೆಯಲ್ಲಿ ಇದೇ ಹಿಂದೂಗಳು ಅದೇ ಅಯೋಧ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸ್ತಾರೆ. ಯಾರು ಕಾರ್ ಸೇವಕರಿಗೆ ಗುಂಡು ಹೊಡೆಸಿದ್ರಲ್ಲ ಮುಲಾಯಂ ಸಿಂಗ್ ಯಾದವ್, ಆ ಮುಲಾಯಂ ಸಿಂಗ್ ಯಾದವ್ಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಡಲಾಗತ್ತೆ. ಅಷ್ಟೇ ಅಲ್ಲ, ಯಾರು ಗುಂಡು ಹೊಡೆಸಿದ್ರಲ್ಲ ಆ ಪಕ್ಷದವರಿಗೆ 37 ಸೀಟ್ ಬರ್ತವೆ. ಯಾರು ಅಯೋಧ್ಯೆಯ ಮಂದಿರವನ್ನು ಕಟ್ಟಿದ್ರು ಅವ್ರಿಗೆ 35 ಸೀಟ್ ಬರ್ತವೆ. ಇದು ವಿರೋಧಾಭಾಸ ಈ ದೇಶದ್ದು. ನಮಗೆ ಧರ್ಮದ ಪ್ರಜ್ಞೆ ಇಲ್ಲ, ಪರಂಪರೆಯ ಪ್ರಜ್ಞೆ ಇಲ್ಲ, ಇತಿಹಾಸದ ಬಗ್ಗೆ ಆಲೋಚನೆಯೇ ಇಲ್ಲ. ಒಂದು ಕಡೆ ಜಿಹಾದಿ ಮನಸ್ಥಿತಿಯ ಜನ ಈ ದೇಶವನ್ನು ಇಸ್ಲಾಮೀಕರಣಗೊಳಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇರುವಂಥ ಹಿಂದೂಗಳು ಮತ್ತು ಮುಸಲ್ಮಾನರು ಇಬ್ಬರು. ನಮಗೆ ಮುಸಲ್ಮಾನರಿಗಿಂತ ಹಿಂದೂಗಳು ಮುಸಲ್ಮಾನರ ಬಗ್ಗೆ ಆಸೆ ಇಟ್ಟುಕೊಂಡವ್ರ ಬಗ್ಗೆ ಹೆಚ್ಚು ಭಯ. ನೋಡಿ ಹೇಗಿದೆ ಪರಿಸ್ಥಿತಿ, ಹೇಗಿದೆ ಭಾರತ ದೇಶದ್ದು. ಅದಕ್ಕೆ ನಾನು ಹೇಳಿದ್ದು, ಈ ಶೌರ್ಯ ಯಾತ್ರೆ ಯಾಕೆ ಮನನೀಯವಾದದ್ದು, ಯಾಕೆ ಚಿರಸ್ಥಾಯಿ ಅಂದರೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಮರಿಬಾರ್ದು. ಈ ದೇಶದಲ್ಲಿ ಸೋಮನಾಥ ದೇಗುಲದ ಉದ್ಘಾಟನೆಗೆ ಒಪ್ಪಲಾರದಂಥ ಪ್ರಧಾನಿ ಇದ್ದಂಥ ದೇಶ ಇದು. ಅಂಥ ದೇಶದಲ್ಲಿ ಸೋಮನಾಥ ಮಂದಿರ ಆ ರೀತಿ ರಾರಾಜಿಸ್ತಾ ಇದೆ. ಧರ್ಮಧ್ವಜ ನಿನ್ನೆ ನೋಡಬೇಕಾಗಿತ್ತು ನೀವು ಯಾವ ರೀತಿ ಇತ್ತು ಅನ್ನೋದನ್ನು. ಈಗ ವಿಷಯಕ್ಕೆ ಬರ್ತೇನೆ. ಇದಕ್ಕೆ ತದ್ವಿರುದ್ಧವಾದಂಥ ಇನ್ನೊಂದು ವಿಷಯವನ್ನು ಈ ಸಂಚಿಕೆಯಲ್ಲಿ ಹೇಳಿಬಿಡ್ತೇನೆ. ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಕೂಡ ನಡೀತಾ ಇದೆ. ಅಸಾದುದ್ದೀನ್ ಓವೈಸಿ ಅಲ್ಲಿ ಹೋಗ್ತಾನೆ, ಹೋಗಿ ಭಾಷಣ ಮಾಡಿ ಹೇಳ್ತಾನೆ, ಅಸಾದುದ್ದೀನ್ ಓವೈಸಿಗೊಂದು ಕನಸಿದೆಯಂತೆ. ಏನು ಕನಸು? ಹಿಜಾಬ್ ಧರಿಸಿದ ಈ ದೇಶದ ಒಬ್ಬ ಮಗಳು ಈ ದೇಶದ ಪ್ರಧಾನಿ ಆಗ್ತಾಳಂತೆ. ಅವ್ರ ಕನಸಂಥದ್ದು. ನೋಡಿ, ಮುಸಲ್ಮಾನ ಹೆಣ್ಣುಮಗಳಾಗ್ತಾಳೆ, ಸಂವಿಧಾನದಲ್ಲಿ ಬರೆದಿದೆ ಅಂತ ಹೇಳಲ್ಲ ಆತ. ಈಗ ಭಾರತ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ, ಇದೇ ಧರ್ಮದವ್ರು ಆಗಬೇಕು, ಈ ಧರ್ಮದವ್ರು ಆಗಬಾರ್ದು ಅಂತೇನು ಬರೆದಿಲ್ಲ ಅವರು. ಯಾರು ಬೇಕಾದರೂ ಈ ದೇಶದ ನಾಗರಿಕ ಚುನಾಯಿತನಾದರೆ ಎಲ್ಲ ಹುದ್ದೆಗಳನ್ನು ಅಲಂಕರಿಸ್ಬೋದು. ಮೇಯರ್ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಏನು ಬೇಕಾರಾಗ್ಬೋದು.
ಹಿಜಾಬ್ ಧರಿಸಿದ ಹೆಣ್ಣು ಮಗಳು ಈ ದೇಶದ ಪ್ರಧಾನಿಯಾಗುವುದು ನನ್ನ ಕನಸು ಅಂತಾನೆ. ಉಳಿದ ದೇಶಗಳು ಹಿಜಾಬ್ ಬೇಡ ಅಂತ ಬೆಂಕಿ ಹಚ್ತಾ ಇದ್ದಾರೆ ಇರಾನ್ನಲ್ಲಿ. ನಮಗೆ ನಿಮ್ಮ ಇಸ್ಲಾಮೀಕರಣನೇ ಬೇಡ, ಮಿಯಾ ಮುಲ್ಲಾಗಳನ್ನ ಓಡಿಸಿ ಅಂತ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಾಕಲಾಗಿದೆ. ಇಂಟರ್ನೆಟ್ ಬಂದ್ ಮಾಡಿದ್ದಾರೆ. ಇಡೀ ಇರಾನ್ ದೇಶ ಕತ್ತಲಲ್ಲಿದೆ, ಗಾಢಾಂಧಕಾರದಲ್ಲಿದೆ, ಹೆಣಗಳ ರಾಶಿ ಇದೆ, ಶವಾಗಾರದಲ್ಲಿ ಹೆಣ ಇಡ್ಲಿಕ್ಕೆ ಜಾಗ ಇಲ್ಲ. ಕೇವಲ ಇಸ್ಲಾಮೀಕರಣವನ್ನು ತೊರೆಯಬೇಕು ಅಂತ ಅಲ್ಲಿಯ ಜನರ ಹೋರಾಟ, ದಂಗೆ ಮಾಡ್ತಾ ಇರೋದು ಆ ಕಾರಣಕ್ಕೆ. ನಮಗೆ ಬೇಕಾಗಿಲ್ಲ ಇದು ಮಿಯಾ ಮುಲ್ಲಾಗಳು ಅಂತ. ಇಸ್ಲಾಮೀಕರಣದಿಂದ ಇರಾನನ್ನು ಮುಕ್ತಗೊಳಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇರಾನ್ನಲ್ಲಿ, ಮುಸಲ್ಮಾನ ರಾಷ್ಟ್ರದಲ್ಲಿ, ಭಾರತ ದೇಶದಲ್ಲಿ ಹಿಜಾಬ್ ಧರಿಸಿದ ಹೆಣ್ಮಗಳು ಈ ದೇಶದ ಪ್ರಧಾನಿಯಾಗಬೇಕು ಅಂತ ಅಸಾದುದ್ದೀನ್ ಓವೈಸಿ ಕನಸಂತೆ. ಈತನಿಗೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಸೀಟ್ಗಳು ಬರ್ತಾವ್ರಿ. ಚುನಾವಣೆ ಫಲಿತಾಂಶ ಬರುತ್ತೆ ನಾಡಿದ 16ನೇ ತಾರೀಕು. ನೋಡ್ರಿ AIMIMಗೆ ಸೀಟ್ ಬಂದಿದ್ದಾವಂತ ನೋಡಿ. ಇನ್ನೊಬ್ಬ ಇದ್ದಾನೆ ಅಖಿಲೇಶ್ ಯಾದವ್ ಅಂತ, ಮುಸಲ್ಮಾನರಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಾಗಿರುವಂಥ ಅಖಿಲೇಶ್ ಯಾದವ್ ಇದ್ದಾನೆ. ಅಂಥ ದುಷ್ಟ ಸನ್ನಿವೇಶದಲ್ಲಿ, ನೀಚ ಸನ್ನಿವೇಶದಲ್ಲಿ, ಅಂಥ ಜನರ ಮಧ್ಯೆ ನರೇಂದ್ರ ಮೋದಿಯವರು ಶೌರ್ಯ ಯಾತ್ರೆಯನ್ನು ಮಾಡಿದ್ದನ್ನು ನಾವು ಕೊಂಡಾಡಬೇಕೋ ಕೊಂಡಾಡಬಾರ್ದು ಹೇಳಿ. ನರೇಂದ್ರ ಮೋದಿಯವ್ರ ಬಗ್ಗೆ ಉತ್ಪ್ರೇಕ್ಷೆಯನ್ನು ಮಾತಾಡಬೇಡಿ ಅಂತ ಕಮೆಂಟ್ ಹಾಕಿಬಿಡ್ತೀವಿ ಕೆಳಗಡೆ. ನರೇಂದ್ರ ಮೋದಿಯವ್ರನ್ನ ಕೊಂಡಾಡಲಾರ್ದೇನು ಅಸಾದುದ್ದೀನ್ ಓವೈಸಿನ ಕೊಂಡಾಡ್ಲಾ, ಅಖಿಲೇಶ್ ಯಾದವ್ನ ಕೊಂಡಾಡ್ಲಾ, ಬೆಪ್ಪ ರಾಹುಲ್ ಗಾಂಧಿನ ಕೊಂಡಾಡ್ಲಾ, ಪ್ರಿಯಾಂಕ ಖರ್ಗೆ ದುಷ್ಟಾತಿ ದುಷ್ಟ ಮನಸ್ಥಿತಿ, ನೀಚಾತಿ ನೀಚ ಮನಸ್ಥಿತಿ, ಹಿಂದುತ್ವ ಪ್ರಸನ್ನಗೊಳ್ಳತ್ತೆ, ಹಿಂದುತ್ವ ರಾರಾಜಿಸತ್ತೆ ಅಂದಲ್ಲೆಲ್ಲ ಅದರ ವಿರುದ್ಧವಾಗಿ ಮಾತನಾಡುವಂಥ ವ್ಯಕ್ತಿಗಳು. ಇವ್ರ ಬಗ್ಗೆ ನಾನು ಮಾತಾಡೋಕ್ಕಾಗತ್ತಾ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.